ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮ ಇಷ್ಟದ ದೇವರು ನಿಮಗೆ ಏನನ್ನು ಸೂಚನೆ ಕೊಡ್ತಾ ಇದೆ ಅನ್ನೋ ಒಂದು ರೀಡಿಂಗ್ ಮಾಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರಿಗೆ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ಲ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನನ್ನ ಕಾಮೆಂಟಲ್ಲಿ 1111 ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಇವತ್ತು ನಿಮ್ಮ ಇಷ್ಟ ದೇವರು ನಿಮಗೆ ಏನನ್ನು ಸೂಚನೆ ಕೊಡ್ತಾ ಇದೆ ಅನ್ನೋದನ್ನು ನಾವು ಖಂಡಿತ ನೋಡೋಣ. ನಿಮ್ಮ ಇಷ್ಟ ದೇವರನ್ನು ನೆನಪು ಮಾಡ್ಕೊಳ್ರಿ. ನೆನಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೋಡಿ ಪಾಸಿಟಿವ್ ಆಗಿ ಎನರ್ಜಿನ ಫೀಲ್ ಮಾಡಿ. ನಾನು ನಿಮ್ಮ ಒಂದು ಇಷ್ಟ ದೇವರು ಏನನ್ನ ಒಂದು ಸೂಚನೆ ಕೊಡ್ತಾ ಇದೆ ಅಂತ ನಾನು ಒಂದು 3 ಕಾರ್ಡನ್ನು ನಾನು ತೆಗಿತಾ ಇದ್ದೀನಿ, ನೋಡ್ಬೋದು. ನಿಮ್ಮ ಇಷ್ಟ ದೇವರು ನಿಮಗೆ ಏನನ್ನ ಸೂಚನೆ ಕೊಡ್ತಾ ಇದೆ. ಪಾಸಿಟಿವ್ ಕಾರ್ಡ್ ಬರ್ತಾ ಇದೆ ಖಂಡಿತ. ಓಕೆ, ಈ ಒಂದು ರೀಡಿಂಗ್ನ ಇವಾಗ ನಿಮ್ಮ ಇಷ್ಟ ದೇವರನ್ನು ನೆನಪು ಮಾಡಿಕೊಂಡು ನಿಮಗೆ ಆ ದೇವರು ಏನನ್ನು ಸೂಚನೆ ಕೊಡ್ತಿದೆ ಅಂದ್ಬಿಟ್ಟು ಈ ರೀಡಿಂಗ್ನ ನೋಡೋಣ. ನೋಡಿ, ಈ ಒಂದು ರೀಡಿಂಗಲ್ಲಿ ನಿಮ್ಮ ಇಷ್ಟದ ದೇವರು ನಿಮಗೆ ಒಂದು ಸ್ಪಷ್ಟ ಸೂಚನೆ ಕೊಡ್ತಿದ್ದಾರೆ. ಏನಪ್ಪ ಆ ಸೂಚನೆ ಅಂತ ಅಂದರೆ, ನೀವು ಒಂಟಿಯಾಗಿಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದು ನಿಮ್ಮ ಇಷ್ಟ ದೇವರ ಒಂದು ಸೂಚನೆ ಆಗಿರುತ್ತೆ. ಇತ್ತೀಚೆಗೆ ನೀವು ಮನಸ್ಸಲ್ಲಿ ತುಂಬ ಗೊಂದಲ, ನೋವು ಅಥವಾ ಡೌಟು ಫೀಲ್ ಮಾಡ್ತಾ ಇದ್ದೀರಾ. ಆದರೆ ಈ ಒಂದು ರೀಡಿಂಗ್ ಹೇಳೋದೇನು ಅಂತ ಅಂದರೆ, ನೀವು ತೆಗೆದುಕೊಳ್ತಿರೋ ದಾರಿ ಸರಿಯೇ ಇದೆ. ನೀವು ಯಾವ ದಾರಿನ ಚೂಸ್ ಮಾಡಿದ್ದೀರಾ ಆ ದಾರಿ ಖಂಡಿತವಾಗ್ಲೂ ಸರಿ ಇದೆ. ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ಒಂದು ಸೂಚನೆ ಆಗಿರುತ್ತೆ. ನಂತರದಲ್ಲಿ ನೀವು ಯೋಚಿಸ್ತಿರೋ ಒಂದು ವ್ಯಕ್ತಿ ಅಥವಾ ಸಂಬಂಧ, ಅದರಲ್ಲಿ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗ್ತಾ ಇದೆ. ಆದಷ್ಟು ಬೇಗ ಅದು ನಿಮ್ಮ ಹತ್ತಿರ ಬರ್ತಾ ಇದೆ ಅನ್ನೋದು ಕೂಡ ಈ ಒಂದು ಕಾರ್ಡ್ ಎನರ್ಜಿ ತೋರಿಸ್ತಾ ಇದೆ. ಹಾಗಾಗಿ ಇನ್ನೊಂದೇನು ಅಂತ ಅಂದರೆ, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ನಿಧಾನವಾಗಿ ದೂರ ಆಗ್ತಾ ಇದೆ. ನಿಮಗೆ ಒಂದು ಹೊಸ ಆರಂಭ ನಿಮ್ಮ ಕಡೆ ಬರ್ತಿದೆ ಅನ್ನೋದು ನಿಮ್ಮ ಇಷ್ಟ ದೇವರ ಒಂದು ಸೂಚನೆ ಆಗಿರುತ್ತೆ. ಹಾಗಾಗಿ ದೇವರ ಸಂದೇಶ ಇನ್ನೊಂದೇನಿದೆ ಅಂತ ಅಂದರೆ, ಟ್ರಸ್ಟ್ ಮಾಡಿ, ಸಮಯ ಬಂದಾಗ ನಾನು ನಿಮಗೆ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಇಷ್ಟ ದೇವರ ಒಂದು ಸೂಚನೆಯೂ ಕೂಡ ಆಗಿರುತ್ತೆ. ನೀವು ಡಿಸರ್ವ್ ಮಾಡೋದು ನಿಮ್ಮ ಕಡೆ ಬರ್ತಿದೆ ಅನ್ನೋದು ಕೂಡ ಈ ಒಂದು ಸೂಚನೆ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಒಳ್ಳೆಯದನ್ನೇ ನಿಮ್ಮ ದೇವರು ಇಷ್ಟ ದೇವರು ಕೊಡ್ತಾ ಇದೆ ಅಂದರೆ ಖಂಡಿತವಾಗಲಿ ನಿಧಾನನೇ ಆಗಲಿ, ಆದರೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಈ ಒಂದು ರೀಡಿಂಗಲ್ಲಿ ಸಿಗ್ತಾ ಇದೆ. ದೇವರು ನೋಡಿ, ಒಂದು ದೇವರನ್ನು ನಾವು ಎಷ್ಟು ನಂಬ್ತೀವಿ ಆ ದೇವರು ನಮಗೆ ಖಂಡಿತವಾಗ್ಲೂ ಮೋಸ ಮಾಡೋದಿಲ್ಲ. ಯಾಕೆಂದರೆ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಹಾಗಾಗಿ ನೀವು ಇಷ್ಟ ದೇವರನ್ನು ತುಂಬಾ ಪಾಸಿಟಿವ್ ಆಗಿ ಒಂದು ಆರಾಧನೆಯನ್ನು ಮಾಡಿ, ನಂತರದಲ್ಲಿ ನೀವು ಒಂದು ಯೂನಿವರ್ಸಲ್ಗೆ ಥ್ಯಾಂಕ್ ಯು ಅನ್ನೋದನ್ನು ಹೇಳಿ. ಯೂನಿವರ್ಸು ನಿಮಗೆ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಅಂತೂ ಖಂಡಿತ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸ್ಯುನೇಟ್ ಆಗಿದೆ ಅಂದ್ಕೊತೀನಿ. ರೆಸ್ಯುನೇಟ್ ಆಗಿದರೆ ಲೈಕು, ಕಮೆಂಟು, ಶೇರು ಖಂಡಿತ ಮಾಡಿ. ನಿಮ್ಮ ಇಷ್ಟ ದೇವರನ್ನು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಯಾವ ದೇವರನ್ನು ನೀವು ಇಷ್ಟಪಡ್ತಾ ಇದ್ದೀರಾ ಅಂದ್ಬಿಟ್ಟು ನನಗೆ ಒಂದು ಕಮೆಂಟನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದೆ ಇದೇ ಥರ ವಿಡಿಯೋ ಬೇಕು ಅಂತ ಅಂದರೆ ನೀವು ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.